ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದು ಕಡೆ ಯುದ್ಧದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅಪ್ಪ ಯುದ್ಧ ಸಾಕು, ಕದನ ವಿರಾಮ ಜಾರಿ ಆದರೆ ಸಾಕು ಅಂತ ನಾವೆಲ್ಲ ಮಾತನಾಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ 2ನೇ ಹಂತದ ಮಾತುಕತೆ ನಾಳೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿದೆ. ಅದು ಇರಾನ್ ಮತ್ತು ಅಮೆರಿಕಾದ ನಡುವೆ ನಡೀತಾ ಇರುವಂತಹ ಯುದ್ಧದ ಬೆಳವಣಿಗೆ ಆಯಿತು. ಇವೆಲ್ಲದರ ನಡುವೆ ನಾನಿನ್ನೂ ಬದುಕಿದ್ದೀನಿ, ಉತ್ತರ ಕೊರಿಯಾ ಎನ್ನುವಂಥ ಒಂದು ದೇಶ ಇದೆ ಅನ್ನುವಂಥದ್ದನ್ನು ನೆನಪು ಮಾಡೋದಕ್ಕೆ ಉತ್ತರ ಕೊರಿಯಾದ ಅಧ್ಯಕ್ಷ ಕಿಮ್ ಜಾಂಗ್ ಉನ್ ನಾನು ಕೂಡ ಯುದ್ಧಕ್ಕೆ ರೆಡಿ ಇದ್ದೀನಿ ಅನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಹೆಂಗೆ ಕೊಟ್ಟರು ಸಂದೇಶವನ್ನು? ಏಕಾಏಕಿಯಾಗಿ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಏಕಾಏಕಿಯಾಗಿ ದಾಳಿ ಅಂತಲ್ಲ, 2026 ಜನವರಿಯಿಂದ ಏಪ್ರಿಲ್ ಇವತ್ತಿನ ತನಕವೂ ಕೂಡ 7 ಬಾರಿ ಇಂಥದ್ದೊಂದು ದಾಳಿ ಮಾಡ್ತಾ ಇದ್ದಾರೆ. ಪಕ್ಕದ ದೇಶಗಳನ್ನು ಕೆಣಕುವ ಪ್ರಯತ್ನ ಮತ್ತು ಪಕ್ಕದ ದೇಶಗಳಿಗೆ ಭಯವನ್ನು ಉತ್ಪಾದಿಸುವ ಪ್ರಯತ್ನವನ್ನು ಕಿಮ್ ಜಾಂಗ್ ಉನ್ ಮಾಡ್ತಾ ಇದ್ದಾರೆ. ಹಾಗಾದರೆ ಕ್ಷಿಪಣಿ ಹಾರಿಸಿದ ಕಿಮ್ ಟ್ರಂಪ್ ತಂಡ ಹೊಡೆದು ಬಿಟ್ಟಿದ್ದಾರೆ ಅಂತ ಹೆಂಗೆ? ಮೊನ್ನೆಯೂ ಕೂಡ DNA ನಾವು ಗಮನಿಸಿದ್ವಿ. ಅಮೆರಿಕ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ತನ್ನ ಸೇನಾ ನೆಲೆಗಳನ್ನು ಹೊಂದಿದೆ. ಆ ಸೇನಾ ನೆಲೆಗಳ ಮುಖಾಂತರ ಹೇಗೆ ಬೇರೆ ಬೇರೆ ದೇಶಗಳನ್ನು ನಿಯಂತ್ರಣ ಮಾಡುತ್ತೆ ಅಂತ. ದಕ್ಷಿಣ ಕೊರಿಯಾದಲ್ಲಿ ಸೇನಾ ನೆಲೆಯನ್ನು ಹೊಂದುವ ಮುಖಾಂತರ ಅಮೆರಿಕ ಏನು ಮಾಡಿತ್ತು, ಉತ್ತರ ಕೊರಿಯಾದ ಪರಮಾಣು ಶಸ್ತ್ರೀಕರಣಕ್ಕೆ ಕಣ್ಣಿಡೋ ಪ್ರಯತ್ನವನ್ನು ಮಾಡಿತು. ಹಾಗಾದ್ರೆ ಏನಾಯಿತು ಬೆಳವಣಿಗೆ ನೋಡ್ತಾ ಹೋಗೋದಾದರೆ, ಕಿಮ್ ಜಾಂಗ್ ಉನ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಉಡಾವಣೆ ಮಾಡಿರೋದು ಯಾವತ್ತು? ಭಾನುವಾರ ಬೆಳಗ್ಗೆ 6:10 ಉತ್ತರ ಕೊರಿಯಾದ ಪೂರ್ವ ಕರಾವಳಿಯ ಸಿನ್ಪೋ ನಗರದ ಬಳಿಯಿಂದ ಕ್ಷಿಪಣಿ ದಾಳಿಯಾಗಿದೆ. ಇದು ಮೊದಲ ದಾಳಿಯಲ್ಲ, ನಾನು ಅವಾಗಲೇ ಹೇಳಿದಾಗೆ ಈ ವರ್ಷದಲ್ಲಿ 7ನೇ ಘಟನೆ ಇಂಥದ್ದೊಂದು ಆಗ್ತಾ ಇರೋದು. ದಕ್ಷಿಣ ಕೊರಿಯಾ ಮತ್ತು ಜಪಾನ್ ದೇಶದಲ್ಲಿ ಒಂದು ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಜಪಾನ್ ಕೂಡ ಶತ್ರು ಅನ್ನುವಂಥದ್ದನ್ನು ಪರಿಗಣಿಸುವಂಥ ದೇಶ ಇದು. ಜನವರಿಯಿಂದ ಇದು 7ನೇ ಕ್ಷಿಪಣಿ ಲಾಂಚ್ ಮಾಡಿದ್ದಾರೆ. ಏಪ್ರಿಲ್ ತಿಂಗಳಲ್ಲಿಯೇ ಇದು 4ನೇ ಘಟನೆ. ಇದು ಗಮನಿಸಬೇಕಾದ ಸಂಗತಿ. ಇದೇ ತಿಂಗಳ 20-25 ದಿನಗಳಲ್ಲಿ 4ನೇ ಘಟನೆ ಇದು. ವಿಶ್ವಸಂಸ್ಥೆ ನಿರ್ಬಂಧವನ್ನು ವಿಧಿಸಿದೆ ಈ ತರನಾದಂಥ ಕ್ಷಿಪಣಿಗಳನ್ನು ದಾಳಿ ಮಾಡಬಾರದು ಅಂತ, ಯಾವುದು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು. ಆದರೆ ಉತ್ತರ ಕೊರಿಯಾದ ಅಧ್ಯಕ್ಷರು ಹೇಳ್ತಾರೆ, ಅದು ನಮ್ಮ ಆತ್ಮರಕ್ಷಣೆಯ ಸಾರ್ವಭೌಮ ಹಕ್ಕಿದು, ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತೀವಿ. ಓಕೆ, ದಾಳಿಗಳಾಗ್ತಾ ಇದೆ, ಇಂಥದ್ದೊಂದು ಕ್ಷಿಪಣಿಗಳನ್ನು ಉಡಾವಣೆ ಮಾಡಿದ್ದಾರೆ. ಇದರ ಹಿಂದಿನ ಉದ್ದೇಶವೇನು? ಇದು ಸದ್ಯಕ್ಕಿರುವಂಥ ಪ್ರಶ್ನೆ. ಏನು ಉದ್ದೇಶ ಅನ್ನೋದನ್ನು ಗಮನಿಸ್ತಾ ಹೋಗೋದಾದರೆ, ಕಿಮ್ ಜಾಂಗ್ ಉನ್ ಉದ್ದೇಶ ಏನಿರಬಹುದು? ಜಾಗತಿಕವಾಗಿ ವಿಶ್ಲೇಷಕರು ಹೇಳ್ತಾ ಇದ್ದಾರೆ, ನಾನಿನ್ನೂ ಬದುಕಿದ್ದೀನಿ, ನಮ್ಮ ಶಕ್ತಿ ಇನ್ನೂ ಇದೆ. ಈ ಶಕ್ತಿಯನ್ನು ಪ್ರದರ್ಶನ ಮಾಡೋದು. ಅಮೆರಿಕ ಮತ್ತು ಇರಾನ್ ನಡುವೆ ಇಂಥದ್ದೊಂದು ಯುದ್ಧ ಆಗ್ತಾ ಇದೆ. ಇರಾನ್ ವಿರುದ್ಧ ಅಮೆರಿಕ ಮಾಡ್ತಾ ಇರೋ ಯುದ್ಧ ಯಾಕೆ? ಯುರೇನಿಯಂ ಕಾರಣಕ್ಕಾಗಿ, ಪರಮಾಣು ಹೊಂದಬಾರದು ಅನ್ನೋ ಕಾರಣಕ್ಕಾಗಿ, ಒನ್ಸ್ ಅಗೇನ್ ಉತ್ತರ ಕೊರಿಯಾ ಪರಮಾಣುವನ್ನು ಹೊಂದಬೇಕು ಅನ್ನೋ ಕಾರಣಕ್ಕಾಗಿಯೇ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇರೋದು. ಇದರ ಜೊತೆಗೆ ಜಾಗತಿಕವಾಗಿ ಗಮನ ಸೆಳಿಬೇಕು ಅನ್ನುವಂಥ ಒಂದು ಪ್ರಯತ್ನಕ್ಕಾಗಿ ಇದನ್ನು ಮಾಡ್ತಿದ್ದಾರೆ ಅಂತ. ಮೂರನೇದ್ದು ಭಾರಿ ಇಂಪಾರ್ಟೆಂಟ್ ಆಗಿ ಏನಂತ ಹೇಳಿದ್ರೆ, ಮೇ 14 ಮತ್ತು 15ನೇ ತಾರೀಕಿಗೆ ಚೀನಾದ ಬೀಜಿಂಗ್ನಲ್ಲಿ ಶೃಂಗಸಭೆ ಇದೆ. ಈ ಶೃಂಗಸಭೆಯ ಬೆಳವಣಿಗೆಗಿಂತ ಮುಂಚೆ ಏನಾಗಿದೆ, ಮೊನ್ನೆ ಏಪ್ರಿಲ್ ತಿಂಗಳ 9 ಮತ್ತು 10ನೇ ತಾರೀಕಿಗೆ ಚೀನಾದ ವಿದೇಶಾಂಗ ಸಚಿವರು ಉತ್ತರ ಕೊರಿಯಾಕ್ಕೆ ಭೇಟಿ ಕೊಟ್ಟಿದ್ರು. ಉತ್ತರ ಕೊರಿಯಾಕ್ಕೆ ಭೇಟಿ ಕೊಟ್ಟು ಕಿಮ್ ಜಾನ್ ಉಂಗ್ ಅವರನ್ನ ಭೇಟಿ ಮಾಡಿ ಅವರ ಜೊತೆಗೆ ಅಮೆರಿಕಾದ ನೀತಿಗಳು ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡ್ಕೊಂಡು ಬಂದಿದ್ದಾರೆ. ಉತ್ತರ ಕೊರಿಯಾದ ನಿಲುವೇನು ಅನ್ನೋದನ್ನು ಕೂಡ ಕೇಳ್ಕೊಂಡು ಬಂದಿದ್ದಾರೆ. ಇದು ಮೊದಲ ಭೇಟಿ. ಎರಡನೇದಾಗಿ ಏನಾಗ್ತಾ ಇದೆ, ಮೇ 14 ಮತ್ತು 15ನೇ ತಾರೀಕಿಗೆ ಬೀಜಿಂಗ್ನಲ್ಲಿ ಟ್ರಂಪ್ ಮತ್ತು ಕ್ಸಿ ಜಿನ್ಪಿಂಗ್, ಚೀನಾದ ಅಧ್ಯಕ್ಷರು ಮತ್ತು ಅಮೆರಿಕಾದ ಅಧ್ಯಕ್ಷರ ನಡುವೆ ಒಂದು ಸಭೆ ಇದೆ. ಈ ಸಭೆಯಲ್ಲಿ ಉತ್ತರ ಕೊರಿಯಾದ ಪರಮಾಣು ಸಶಸ್ತ್ರೀಕರಣದ ಬಗ್ಗೆ ಚರ್ಚೆಗಳಾಗುವಂತಹ ಸಾಧ್ಯತೆ ಇದೆ. ಟ್ರಂಪ್ ಮತ್ತು ಕ್ಸಿ ಜಿನ್ಪಿಂಗ್ ಒಟ್ಟಾಗಿ ಮಾಡುವಂತಹ ಸಭೆಯ ಮೊದಲೇ ನಾನು ಇಂಥದ್ದೊಂದು ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾವಣೆ ಮಾಡಿದರೆ ಇವರ ಅಸ್ತಿತ್ವ ಇನ್ನೂ ಇದೆ ಎನ್ನುವಂಥ ಒಂದು ಸಂದೇಶವನ್ನು ಅಮೆರಿಕ ಮತ್ತು ಚೀನಾಗೆ ಕೊಡಬಹುದು ಅನ್ನುವಂತಹ ಕಾರಣಕ್ಕಾಗಿ ಇದನ್ನು ಇವರು ಮಾಡ್ತಿದ್ದಾರೆ ಎನ್ನುವಂಥ ಚರ್ಚೆಗಳಾಗ್ತಾ ಇದೆ. ಇವೆಲ್ಲದರ ನಡುವೆ ಇರಾನ್ ಮತ್ತು ಅಮೆರಿಕಾದ ಸಂಧಾನ ಮಾತುಕತೆ 2.0 ನಾಳೆ ಶುರುವಾಗ್ತಾ ಇದೆ. ಏನಾಗಬಹುದು ಎನ್ನುವಂಥ ನಿರೀಕ್ಷೆ ಇದೆ. ಇಸ್ಲಾಮಾಬಾದ್ನಲ್ಲಿ ಶಹಬಾಜ್ ಶರೀಫ್ ಮತ್ತು ಮುನೀರ್ ಅವರ ನೇತೃತ್ವದಲ್ಲಿ ಮೊದಲ ಸಂಧಾನ ಸಭೆ ಆಯಿತು, ಅದು ವಿಫಲ ಆಗಿ ಹೋಗ್ಬೋದು. ನಾಳೆ 2.0 ಆಗ್ತಾ ಇರೋದು ಏಪ್ರಿಲ್ 20 ಅಥವಾ 21ರಂದು ಮಾತುಕತೆ ನಡೆಯುವಂಥ ಸಾಧ್ಯತೆ ಇದೆ. ಅಮೆರಿಕಾದಿಂದ ಒಂದು ನಿಯೋಗ ಬಂತು, ಇರಾನ್ನಿಂದ ಒಂದು ನಿಯೋಗ ಬಂತು. ಇವರು ಅವರ ಬೇಡಿಕೆಗಳನ್ನಿಟ್ಟರು, ಅವರು ಇವರ ಬೇಡಿಕೆಗಳನ್ನಿಟ್ಟರು. ಇಬ್ಬರು ಕೂಡ ಹೊಂದಾಣಿಕೆ ಆಗಲಿಲ್ಲ, ಗಂಟು ಮುಟ್ಟು ಕೊಟ್ಕೊಂಡು ಅವರವರ ದೇಶಕ್ಕೆ ವಾಪಸ್ ಹೋಗಿದ್ರು.
ಆದರೆ ಪಾಕಿಸ್ತಾನ ಮಾತ್ರ ಹೇಳ್ತಾ ಇತ್ತು ಇರಾನ್ ಅಮೆರಿಕದ ಬೇಡಿಕೆಗಳನ್ನು ಒಪ್ಕೊಂಡಿದೆ ಅಂತ. ಸಾಧ್ಯವೇ ಆಗಲಿಲ್ಲ ಅದು. ಹೀಗಾಗಿ ನಾಳೆ ಏನಾಗ್ಬೋದು ಎನ್ನುವಂಥ ನಿರೀಕ್ಷೆ ಇದೆ. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಎರಡನೇ ಮಾತುಕತೆ ಆಗುವಂಥ ಸಾಧ್ಯತೆ ಇದೆ. ಬಾಡ್ರಿ ಪ್ರಾಮುಖ್ಯವಾಗಿ ರಷ್ಯಾ ಅಥವಾ ಚೀನಾ ಬರಬಹುದು ಅಂತ ಹೇಳ್ತಿದ್ದಾರೆ. ಹೌ ಇಟ್ ಈಸ್ ಪಾಸಿಬಲ್ ನೋಡಬೇಕಾದು. ಯಾಕಂದರೆ ರಷ್ಯಾ ಅಧ್ಯಕ್ಷ ಪುಟಿನ್ ಯುರೇನಿಯಮನ್ನು ಸ್ವೀಕಾರ ಮಾಡ್ತಾರೆ, ಆ ಮುಖಾಂತರ ಇರಾನನ್ನು ಸ್ಥಗಿತಗೊಳಿಸ್ತಾರೆ ಎನ್ನುವಂಥ ಚರ್ಚೆಗಳು ಕಳೆದ ಒಂದು ವಾರದ ಹಿಂದೆ ಆಗಿತ್ತು. ಈ ಹಿಂದೆ ಅವರು 2015ರಲ್ಲಿ ವಾಪಸ್ ಕೊಟ್ಟಂತೆ ಒನ್ಸ್ ಅಗೇನ್ 2026ರಲ್ಲೂ ಕೂಡ ಯುರೇನಿಯಮನ್ನು ರಷ್ಯಾಕ್ಕೆ ಹಸ್ತಾಂತರ ಮಾಡ್ತಾರೆ ಅಂತ. ಹೆಂಗಿದ್ರಲ್ಲಿ ಎಂಟ್ರಿ ಆಗ್ತಾರೆ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಅಮೆರಿಕದ ಬೇಡಿಕೆ ಏನು ಹಾಗಾದರೆ? ಯಾವೆಲ್ಲ ಬೇಡಿಕೆಗಳಿದೆ? ಒನ್ಸ್ ಅಗೇನ್ ಹಾರ್ಮುಜ್ ವಿಚಾರ ಮುಕ್ತ ಮಾಡಬೇಕು ಅನ್ನೋದು, ಎರಡನೇದ್ದು ಯುರೇನಿಯಮನ್ನು ಕೊಡಬೇಕು ಅಂತ, ಮೂರನೇದ್ದು ಯಾವುದೇ ಕಾರಣಕ್ಕೂ ಪರಮಾಣುವನ್ನು ಹೊಂದುವುದಕ್ಕೆ ಪ್ರಯತ್ನವನ್ನು ಪಡಬಾರದು, ಪರಮಾಣುವನ್ನು ಹೊಂದಲೇಬಾರಬಾರ್ದು ಅನ್ನುವಂಥದ್ದು ಅಮೆರಿಕದ ಬೇಡಿಕೆ ಇದೆ. ಪರಮಾಣು ತಯಾರಿಕೆಯನ್ನು ಏನು 60% ಯುರೇನಿಯಂ 450 kg ಯುರೇನಿಯಮನ್ನು ಇರಾನ್ ಈಗ ಆಲ್ರೆಡಿ ಹೊಂದಿದೆ. ಆ ಯುರೇನಿಯಮನ್ನು ವಾಪಸ್ ಕೊಡಬೇಕು. ನಿಮಗೆ ಬೇಕಾದಂತಹ ಅದು ಗೃಹ ಬಳಕೆ ಆಗಿರ್ಬೋದು, ಅದಾದ ನಂತರ ಕೈಗಾರಿಕೆಗಳಾಗಿರ್ಬೋದು, ವಿದ್ಯುತ್ ತಯಾರಿಕೆಗೆ ಬೇಕಾದಂತಹ ಯುರೇನಿಯಂ ಆಗಿರ್ಬೋದು, ಇದನ್ನು ನಾವು ಕೊಡ್ತೀವಿ ಅಂತ ಅವರು ಹೇಳ್ತಿದ್ದಾರೆ. ನಿಮ್ಮ ಬಳಿ ಇರೋದನ್ನು ನಮ್ಗೆ ವಾಪಸ್ ಕೊಡಬೇಕು ಅಂತ ಅವ್ರು ಹೇಳ್ತಾ ಇರೋ. ಹಾರ್ಮುಜ್ ವಿಚಾರದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ, ಹಾರ್ಮುಜ್ ಯಾವುದೇ ಅಡೆತಡೆ ಇಲ್ಲದೆ ಹಾರ್ಮುಜನ್ನು ಮುಕ್ತವಾಗಿಡಬೇಕು ಅನ್ನುವಂಥದ್ದು ಒಂದಿದೆ. ಮೂರನೇದು ಭಾರಿ ಪ್ರಾಮುಖ್ಯತೆಯಾಗಿ ಕ್ಷಿಪಣಿ ಸಾಮರ್ಥ್ಯಕ್ಕೆ ಒಂದು ಮಿತಿಯನ್ನು ಹೇರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗಾಗಲೇ ಇರಾನ್ನವರು ಏನು ಮಾಡಿದ್ದಾರೆ, ಒಂದು 2000 ಕಿಲೋಮೀಟರ್ ನೇರವಾಗಿ ಹೋಗುವಂಥ ಕ್ಷಿಪಣಿಗಳನ್ನು ತಯಾರು ಮಾಡಿದ್ದಾರೆ. ಆ 2000 ಕಿಲೋಮೀಟರ್ ಹೋಗುವಂಥ ಕ್ಷಿಪಣಿಗಳು ಏನಾಗುತ್ತೆ, ಇಸ್ರೇಲ್ಗೂ ಅಪ್ಪಳಿಸುತ್ತೆ ಮತ್ತು ಅಮೆರಿಕಕ್ಕೂ ಕೂಡ ಅಪ್ಪಳಿಸ್ಬಿಡುತ್ತೆ. ಹೀಗಾಗಿ ಅಮೆರಿಕ ಹೇಳ್ತಾ ಇರೋದು, ಈ ಪರಿಪ್ರಮಾಣದ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವರು ಕ್ಷಿಪಣಿಗಳನ್ನು ಏನು ತಯಾರು ಮಾಡ್ತಿದ್ದಾರೆ, ಆ ಕ್ಷಿಪಣಿಗಳು ನಮಗೆ ಹಾನಿಯನ್ನು ಉಂಟು ಮಾಡುತ್ತೆ. ಹೀಗಾಗಿ ಅವರು ಕ್ಷಿಪಣಿಗಳನ್ನು ತಯಾರು ಮಾಡಬಾರ್ದು ಎನ್ನುವಂತಹ ಬೇಡಿಕೆಯನ್ನು ಅವರು ಇಡ್ತಾ ಇದ್ದಾರೆ. ಆದರೆ ಇವರು ಹೇಳ್ತಾ ಇರೋದು, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಯಾರು ಮಾಡೋದು ನಮ್ಮ ರಕ್ಷಣೆಗೆ ಹೊರತು ಬೇರೆ ದೇಶಗಳಿಗಲ್ಲ ಅಂತ. ಈ ಬೇಡಿಕೆಗಳು ನಾಳೆ ಎಷ್ಟು ಚರ್ಚೆಗಳಾಗುತ್ತೆ, ಇದಕ್ಕೆ ಅವರು ಏಕೆ ಓಕೆ ಅಂತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇರಾನ್ನ ಬೇಡಿಕೆ ಏನು? ಇದು ಅಮೆರಿಕದ ಬೇಡಿಕೆ ಆಯಿತು, ಹಾರ್ಮುಜ್ ಆಯಿತು, ಅದೆಲ್ಲವೂ ಕೂಡ ಆಯಿತು. ಇರಾನ್ನ ಬೇಡಿಕೆ ಏನು? ಆರ್ಥಿಕ ನಿರ್ಬಂಧಗಳ ತೆರವು ಹೇಳಬೇಕು ಅಂತ. ನಾನು ಆವಾಗಲೇ ಹೇಳಿದೆ, ಇವರು ತೈಲವನ್ನು ಮಾರಾಟ ಮಾಡಿದ ನಂತರ ಸರಿಸುಮಾರು ಇರಾನ್ನದ್ದೇ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ 8 ಲಕ್ಷ ಕೋಟಿ ಹಣ ಫ್ರೀಸ್ ಆಗಿದೆ ಅಮೆರಿಕದ ಆರ್ಥಿಕ ನಿರ್ಬಂಧಗಳ ಕಾರಣಕ್ಕಾಗಿ ಬೇರೆ ಬೇರೆ ದೇಶಗಳಲ್ಲಿ. ಮೊನ್ನೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನೋ, ತೈಲ ವ್ಯಾಪಾರ ಆಗಿತ್ತು, ಅಮೆರಿಕ ಅದಕ್ಕೆ ನಿರ್ಬಂಧ ಇತ್ತು. ಈ ಅಮೆರಿಕದ ನಿರ್ಬಂಧದಿಂದ ಅವರಿಗೆ ಬೇಕಾದಂಥ ಆದಾಯ ಕುಂಠಿತ ಆಯಿತು, ಆರ್ಥಿಕವಾಗಿ ಜರ್ಜರಿತರಾಗಿದ್ದಾರೆ. ಹೀಗಾಗಿ ನಮ್ಮ ಮೇಲಿರುವಂಥ ಆರ್ಥಿಕ ನಿರ್ಬಂಧಗಳನ್ನು ಅವರು ತೆರವು ಹಾಕಬೇಕು ಅಂತ ಆ ಬೇಡಿಕೆಯನ್ನು ಮೊದಲಿಟ್ಟೇ ಬಿಟ್ಟಿದ್ದಾರೆ. ಎರಡನೇ ಬೇಡಿಕೆ ಯುದ್ಧ ಪರಿಹಾರವನ್ನು ಕೊಡಬೇಕು ಅಂತ ಅವರು ಹೇಳ್ತಾ ಇರೋದು. ಯುದ್ಧ ಪರಿಹಾರ ಅಂತ ಹೇಳಿದರೆ, ಈ ಕಳೆದ 40 ದಿನಗಳಲ್ಲಿ ಏನು ಈ ಯುದ್ಧ ಆಯಿತು, ಅದಾದ ನಂತರ ಮೂಲಸೌಕರ್ಯಗಳಿಗೆ ಹಾನಿ ಆಯಿತು, ಎಲ್ಲವನ್ನು ಕೂಡ ನಮಗೆ ಹಣವನ್ನು ಕೊಡಬೇಕು ಮತ್ತು ಸ್ಥಗಿತಗೊಂಡ ಹಣದ ಬೇಡಿಕೆಯನ್ನು ಅದನ್ನೆಲ್ಲವನ್ನು ಕೂಡ ಕೊಡಬೇಕು ಅನ್ನುವಂತಹ ಬೇಡಿಕೆಗಳನ್ನು ಅವರು ಇಡ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಏಪ್ರಿಲ್ 22ಕ್ಕೆ ಕದನ ವಿರಾಮ ಮುಕ್ತಾಯ ಆಗ್ತಾ ಇದೆ. ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ. ಅಂದರೆ 14 ದಿನಗಳ ಕಾಲ, 2 ವಾರಗಳ ಕಾಲ ಕದನ ವಿರಾಮ ಘೋಷಣೆ ಆಗಿತ್ತು ಪಾಕಿಸ್ತಾನ ಮತ್ತು ಇರಾನ್ ಮತ್ತು ಅಮೆರಿಕಾದ ನಡುವೆ. ಅದಕ್ಕೂ ಕೂಡ ಪಾಕಿಸ್ತಾನದವರು ಮಧ್ಯಸ್ಥಿಕೆ ವಹಿಸಿದ್ರು. ವಾಟ್ ನೆಕ್ಸ್ಟ್ ಅನ್ನುವಂಥದ್ದು, ಹೊಸ ಒಪ್ಪಂದ ಏರ್ಪಡದೇ ಇದ್ದರೆ ಒನ್ಸ್ ಅಗೇನ್ ಯುದ್ಧ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇದೆ. ಇರಾನ್ ಒಂದು ವೇಳೆ ಹಾರ್ಮುಜನ್ನು ಮುಚ್ಚಿದರೆ ಜಾಗತಿಕವಾಗಿ ಹಿಂದೆ ಅನುಭವಿಸಿದಂಥ ತೈಲ ಸಾಗಾಟ, ತೈಲ ಪೂರೈಕೆ ಇವೆಲ್ಲದರಲ್ಲೂ ಕೂಡ ವ್ಯತ್ಯಯ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಮತ್ತೆ ಗಗನಮುಖಿ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರಗಳಿದೆ. ಇದರ ಜೊತೆಗೆ ಇಸ್ರೇಲ್ ಮತ್ತು ಲೆಬನಾನ್ನ ಹಮಾಸ್ ಹೆಜ್ಬುಲ್ಲಾ ಸಂಘರ್ಷ ಮತ್ತಷ್ಟು ತೀವ್ರ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಯಾಕಂದರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ನೇತೃತ್ವದಲ್ಲಿ ಲೆಬನಾನ್ ಅಧ್ಯಕ್ಷರು ಮತ್ತು ಇಸ್ರೇಲ್ ಅಧ್ಯಕ್ಷರೆಲ್ಲ ಮಾತುಕತೆಯನ್ನು ನಡೆಸಿಕೊಂಡಿದ್ದಾರೆ. ಅಲ್ಲೊನ್ನುವಂತಹ ಮಾತುಗಳು ಚರ್ಚೆಗಳಾಗ್ತಾ ಇದೆ. ಇವೆಲ್ಲದರ ಜೊತೆಗೆ ಒನ್ಸ್ ಅಗೇನ್ ಈ ಯುದ್ಧ ತೀವ್ರ ಆಗಬಹುದು ಒಂದು ವೇಳೆ ಈ ಕದನ ವಿರಾಮ ಮತ್ತೊಮ್ಮೆ ಜಾರಿಗೆ ಬರದೇ ಹೋದರೆ, ಇದು ವಿಫಲ ಆಗ್ಬಿಟ್ರೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ. ಇದು ಜೀ ಕನ್ನಡ ನ್ಯೂಸ್ DNA ಯ 2ನೇ ಸುದ್ದಿ.